ಎಲ್ಲರಿಗೂ ನಮಸ್ಕಾರ. ಅವರು ಬಕಾಸುರ ಅಂದ್ರು, ಇವ್ರು ಪಂಚಭೂತ ಅಂದ್ರು. ಸಿನಿಮಾದಲ್ಲಿ ಈ ತರ ಸ್ಪೆಷಲ್ ತುಂಬಾ ಇದೆ ಸರ್. ಹೇಳ್ತಾ ಹೋಗ್ಬೇಕು ಅಂದ್ರೆ ಯಾವ ಯಾವ ವಿಚಾರ ಮಾತಾಡಿದ್ರು ಸೀನ್ಗಳು ಗೊತ್ತಾಗ್ಬಿಡತ್ತೆ. ಆಕ್ಚುಲಿ ಡೈರೆಕ್ಟ್ರು, ನೀವು ಫಿಲಿಂ ಫುಲ್ ಇದ್ದೀರಾ ಸರ್, ಹೀರೋ ಜೊತೆ ಫ್ರೆಂಡ್ ಅಂದ್ರು. ಒಂದೆರಡು ಶೆಡ್ಯೂಲ್ ಅಲ್ಲಿ ಇದ್ದೆ, 3ನೇ ಶೆಡ್ಯೂಲ್ ಅಲ್ಲಿ ಇರ್ಲಿಲ್ಲ. ಏನಕ್ಕೋ ಫೋನ್ ಮಾಡಿದ್ರೆ ಶೂಟಿಂಗ್ ಅಲ್ಲಿ ಇದ್ದೀನಿ ಅಂದ್ರು. ಯಾವ್ದು ನಮ್ಮನ್ ಬಿಟ್ಟು ಯಾವ್ದೋ ನಡೆಸ್ತಾರಲ್ಲ ಇನ್ನೊಂದು ಶೆಡ್ಯೂಲ್ ಅಂತ ಅನ್ಕೊಂಡೆ. ಸದ್ಯ ಆ ಶೆಡ್ಯೂಲ್ಗೆ ಹೋಗಿದ್ದಿದ್ರೆ ನಾನು ತುಂಬಾ ಕಷ್ಟಪಡ್ತಿದ್ದೆ. ಆಕ್ಷನ್ ಸೀಕ್ವೆನ್ಸ್ ಸರ್, ಈ ಇದು ಯಾವ್ದು ಜೋಳದ ಕಡ್ಡಿ ಕೊಯ್ದಿರ್ತಾರಲ್ಲ ಅಂತ ಹೊಲಗಳಲ್ಲಿ ಓಡೋದು, ಅವು ಇವು, ಅಯ್ಯೋ ನಾವು ಚೊಪ್ಲಿ ಇಲ್ದಿರ ಇಲ್ಲಿ ವಾಕ್ಯ ಮಾಡಕ್ಕಾಗಲ್ಲ. ಇವ್ರ ಜೊತೆ ಚೊಪ್ಲಿ ಇಲ್ದಿರ ಅಲ್ಲಿ ಬೆಟ್ಟದ ಮೇಲೆ ಹೊಲದಲ್ಲಿ ಸಾಧ್ಯನೇ ಆಗ್ತಿರ್ಲಿಲ್ಲ ಸರ್. ಆಕ್ಷನ್ ಸೀಕ್ವೆನ್ಸ್ ಹೇಗ್ ಮಾಡಿದ್ದಾರೆ ಅಂದ್ರೆ, ಡೆಬ್ಯೂ ಇರ್ಬೋದು, ಬಟ್ ಇವ್ರ ಹೋಮ್ ವರ್ಕ್ ಅದ್ಭುತವಾಗಿದೆ ಸರ್. ಇಡೀ ಸಿನಿಮಾ ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ನಾನು. ತುಂಬಾ ಎಲ್ಲಾ ವಿಷಯಕ್ಕೂ ಅವರು ಫೀಲ್ ಮಾಡೋ ಎಲ್ಲಾ ಒಳ್ಳೆ ಕೆಟ್ಟದ ಎಲ್ಲಾ ವಿಚಾರಗಳಿಗೂ ಅವ್ರ ಜೊತೆಯಲ್ಲಿ ಇರ್ತೀವಿ. ಟ್ರೂ ಫ್ರೆಂಡ್, ಜೆನ್ಯೂನ್ ಫ್ರೆಂಡ್. ಈ ಸಿನಿಮಾ ಆದ್ಮೇಲೆ ಅವರು ನನ್ಗೆ ಒಳ್ಳೆ ಫ್ರೆಂಡ್ ಆಗಿದ್ದಾರೆ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಾವು ಒಂದು ಪಾರ್ಟ್ ಆಗಿರೋದು ತುಂಬಾ ಹೆಮ್ಮೆ ಆಗತ್ತೆ ಸರ್. ವೆಂಕಟೇಶ್ ಸರ್ ಇವರ ಸ್ಕ್ರೀನ್ ಪ್ಲೇನು ಅಷ್ಟೇ. ಅಷ್ಟು ಜನ ಆರ್ಟಿಸ್ಟ್ ಇದ್ದೀವಿ, ಪ್ರತಿಯೊಬ್ಬರಿಗೂ ಸಪರೇಟ್ ಕ್ಯಾರೆಕ್ಟರೈಸೇಷನ್ಸ್ ಇದೆ. ಅದೇ ಖುಷಿ ಆಯ್ತು ನನಗೆ. ಆವಾಗ ಮಾತ್ರನೇ ಅವೆಲ್ಲ ರಿಜಿಸ್ಟರ್ ಆಗೋದು. ಸುಮ್ಮನೆ ಒಂದು ಫೇಮ್ಗೋಸ್ಕರ ತುಂಬೋಣ ಎಲ್ಲ ಸಣ್ಣ ಸಣ್ಣ ಪಾತ್ರಗಳಿಗೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ತುಂಬಬೇಕು ಅನ್ನೋ ಮೈಂಡ್ ಸೆಟ್ ಅಲ್ದಿರ, ಇರೋ ಪಾತ್ರಗಳಿಗೆ ಅದ್ಭುತವಾದ ಕ್ಯಾರೆಕ್ಟರೈಸೇಷನ್ಸ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.